ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಒತ್ತುವರಿ ತೆರವು ಮಾಡಿದ್ರು ಅಂತ ಹೇಳಿ ಅವರ ಮನವನ್ನ ಡೆಮಾಲಿಷನ್ ಮಾಡಲಾಯಿತು ಅಂತ ಹೇಳಿ ನಿವೇಶನಗಳನ್ನ ನೀಡಲಾಗಿದೆ. ಅದು ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಆ ಒಂದು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ನಿವೇಶನವನ್ನ ನೀಡಿರುವಂಥದ್ದು. ಆದ್ರೆ ಆ ಒಂದು ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರು ಈಗಲೂ ಕೂಡ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಮಹದೇವಪುರದ ಬಿದರಹಳ್ಳಿಯಲ್ಲಿದ್ದೀನಿ. ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಗಮನಿಸ್ತಾ ಇರಬಹುದು. ಇದು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯ ಒಂದು ಅಪಾರ್ಟ್ಮೆಂಟ್. ಈ ಒಂದು ಅಪಾರ್ಟ್ಮೆಂಟ್ ಏನಿದೆ ಮುಖ್ಯಮಂತ್ರಿಗಳ 1,00,000 ಬಹುಮಡಿ ವಸತಿ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆ ಮನೆಯನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಅದರ ಪ್ರಕಾರ ಒಂದಿಷ್ಟು ಜನ ಅಂತ ಹೇಳಿದ್ರೆ ಸುಮಾರು 225ಕ್ಕೂ ಹೆಚ್ಚು ಜನ ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅದರಂತೆ ಅವ್ರಿಗೆ ಮನೆ ಕೂಡ ಫ್ಲಾಟ್ ನಂಬರ್ ಕೂಡ ಅಲೋಟ್ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಗಮನಿಸ್ತಾ ಇರಬೇಕಾದಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಗಳು ಇನ್ನೂ ಸಂಪೂರ್ಣ ಆಗಿಲ್ಲ. ಕಾಮಗಾರಿ ವಿಳಂಬದಿಂದಾಗಿ ಇಲ್ಲಿನ ಅರ್ಜಿದಾರರೇನಿದ್ದಾರೆ ಆ ಅರ್ಜಿದಾರರಿಗೆ ಮನೆ ಸಿಗೋದು ವಿಳಂಬ ಆಗ್ತಾ ಇದೆ. ಅದರ ಜೊತೆಗೆ ತಾವು ಏನು ಲಕ್ಷ ಹಣವನ್ನ ಕಟ್ಟಿರ್ತಾರೆ, ಆ ಒಂದು ಹಣಕ್ಕೆ ಬಡ್ಡಿಯನ್ನ ಕಟ್ಟಬೇಕು, ಲೋನನ್ನ ಕಟ್ಟಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋ ಕಾರಣಕ್ಕಾಗಿ ವಸತಿ ಯೋಜನೆಗೆ ಅಪ್ಲೈಯನ್ನ ಮಾಡಿರ್ತಾರೆ. ಆದ್ರೆ ಇದೀಗ ಹಣ ಕಟ್ಟಾಗಿದೆ, ಮನೆಗಳು ಅಲೋಟ್ ಆಗಿದೆ, ಫ್ಲಾಟ್ ನಂಬರ್ ಸಿಕ್ಕಾಗಿದೆ, ಎಲ್ಲಾ ಖುಷಿಯ ವಿಚಾರ. ಆದ್ರೆ ಕಾಮಗಾರಿ ಮುಗಿದೇ ಇರೋ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳ ಕೈಗೆ ಇನ್ನೂ ಬೀಗ ಸಿಗ್ತಿಲ್ಲ. ಪ್ರಮುಖವಾಗಿ ಬೀಗ ಕೊಡೋದಕ್ಕೆ ಮನೆಗೆ ಬಾಗಿಲುಗಳ ವ್ಯವಸ್ಥೆಯೂ ಇನ್ನೂ ಆಗಿಲ್ಲ. ಬೇಸಿಕ್ ಫೆಸಿಲಿಟಿಗಳು ಏನಿರುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮನೆಯ ಬಾಗಿಲುಗಳಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ವ್ಯವಸ್ಥೆಗಳು ಕೂಡ ಆಗಿಲ್ಲ. ಇದರಿಂದಾಗಿ ಇಲ್ಲಿನ ಈ ಅರ್ಜಿದಾರರೇನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ ಅವರು ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ನಮಗೆ ಸಿಗಬೇಕಾದಂತಹ ನಿವಾಸಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದು ನಿಂತಿರುವಂಥದ್ದು. ಒಂದಿಷ್ಟು ಜನರ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಅರ್ಜಿ ಸಲ್ಲಿಸಿದ್ರಿ, ಯಾವಾಗ ಅರ್ಜಿ ಸಲ್ಲಿಸಿದ್ರಿ, ಎಷ್ಟು ಲಕ್ಷ ಹಣ ಕಟ್ಟಿದೀರಾ, ಫ್ಲಾಟ್ ನಿಮ್ಗೆ ಅಲೌಟ್ ಆಗಿದೆಯಾ ಅಂತ? ಸರ್ ನಮಸ್ತೆ, ನನ್ನ ಹೆಸರು ಆನಂದ್ ಅಂತೇಳಿ. ನಾವೆಲ್ಲರೂ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬಿದ್ರಳ್ಳಿ ಸರ್ವೆ ನಂಬರ್ 193 ಎ ಬ್ಲಾಕ್. ಸುಮಾರು ನಾವು 2017ರಿಂದ ನಾವು ಏನಿದೆ ರಾಜೀವ್ ಗಾಂಧಿ ವಸತಿ ನಿಗಮ, ಈ 1 BHK ಸಿದ್ದರಾಮಯ್ಯನವರ ಕನಸಿನ ಕೂಸು ಅಂತ ಬೇರೆ ಹೇಳ್ತಾರೆ. ಇದಕ್ಕೆ ಅವಾಗಿಂದ ನಾವು ಅಪ್ಲೈ ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆವಾಗ ಅಪ್ಲೈ ಮಾಡಿದ್ದಂಥದ್ದು ಎಲ್ಲ ಲಿಸ್ಟ್ನ BJP ಸರ್ಕಾರ ಬಂದು ಕ್ಯಾನ್ಸಲ್ ಮಾಡಿದ್ರು. ಏನಕ್ಕೆ ರೇಟ್ ಜಾಸ್ತಿ ಆಯಿತು ಅಂತೇಳಿ 5,50,000 ಇದ್ದಿದ್ದನ್ನ 11,20,000 ಮಾಡಿದ್ರು. ಕೊನೆಗೆ ನಾವು ಮತ್ತೆ ಹೊಸದಾಗಿ ಅರ್ಜಿಗಳನ್ನ ಹಾಕೊಂಡು ಸುಮಾರು 5-6 ವರ್ಷಗಳಿಂದ ಮೊದಲಿಗನ ಪ್ರಾರಂಭಿಕ ಠೇವಣಿ ಅಂತ 1,00,000 ಕಟ್ಟಿ ಆವಾಗ್ಲಿಂದ ಕಾಯ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನವರೆಗೂ ನಮ್ಗೆ ಮನೆಗಳಿಲ್ಲ. ಎರಡನೇದು ಏನು ಇವಾಗ ಲಾಸ್ಟ್ 2025 ಸ್ಟಾರ್ಟಿಂಗಲ್ಲೇ ನಮಗೆ ಎಲ್ಲರಿಗೂ ನೋಟಿಸ್ಗಳು ಕೊಟ್ಟರು. ನೀವೆಲ್ಲ ಪೂರ್ತಿ ಹಣನ ಕಟ್ಟಬೇಕು, ಇಲ್ಲಾಂದರೆ ನಿಮ್ಮ ಫ್ಲಾಟ್ ಆಯ್ಕೆನ ರದ್ದು ಮಾಡ್ತೀವಿ ಅಂತೇಳಿ. ಆವಾಗ ನಾವೆಲ್ಲರೂ ಸೇರಿ ಬ್ಯಾಂಕ್ಗಳಿಂದ ಲೋನ್ ಮಾಡಿಸಿ ಪೂರ್ತಿ ಮೊತ್ತವನ್ನು ನಾವು ಪಾವತಿ ಮಾಡಿದ್ದೀವಿ. ಆದರೆ ಇವತ್ತಿನವರೆಗೂ 6 ತಿಂಗಳಿಂದ ಲೋನ್ ಕಟ್ತಾ ಇದ್ದೀವಿ. ಇವತ್ತಿನವರೆಗೂ ಯಾರಿಗೂ ಮನೆ ಇಲ್ಲ. ದುಡ್ಡು ಕಟ್ಟಿದ್ದೀವಿ, ಈ ಕಡೆ ಮನೆ ಬಾಡಿಗೆ ಕಟ್ತಾ ಇದ್ದೀವಿ, ಈ ಕಡೆ ಮಕ್ಕಳು ಸ್ಕೂಲ್ ಫೀಸು, ಈ ಕಡೆ ಆ 1,00,000ಕ್ಕೂ ಬಡ್ಡಿ ಕಟ್ಕೊಂಡು ಬ್ಯಾಂಕಲ್ಲಿ 9ರಿಂದ 10,000 11,000 ಲೋನ್ ಕಟ್ಕೊಂಡು ಹೇಗೆ ಬದುಕಬೇಕು ನಾವು? ನಾವು ಇರಬೇಕಾ ಇರಬಾರ್ದಾ? ಸರ್, ಈಗ ನೀವು ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ನಿಗಮ ಏನಿದೆ ಅದಕ್ಕೆ ಹೋಗಿದ್ದೀರಾ? ಅವರ MD ಯನ್ನ ಭೇಟಿ ಆಗುವಂತ ಕೆಲಸ ಮಾಡಿದ್ರ? ಸರ್ ನಾವು ಸುಶೀಲಮ್ಮ ಮೇಡಮ್ ಇದ್ದಾಗ ಹೋಗಿ ಬಂದಿದ್ದೇವೆ, ಮಾತಾಡಿದ್ದೇವೆ. ಆನಂತರ ಒಂದು ಸರಿ MD ಇಲ್ಲೇ ನಮ್ಮ ಬಿದ್ರಳ್ಳಿ ಬಂದಿದ್ದರು. ಬಂದಾಗ ಇದು ದಸರಾ ಟೈಮಲ್ಲಿ ಬಂದಾಗ MD ಏನು ಹೇಳಿದರು, ಇಲ್ಲ ಅಕ್ಟೋಬರಲ್ಲಿ ಅಥವಾ ಡಿಸೆಂಬರಲ್ಲಿ ಮನೆ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಡಿಸೆಂಬರ್ ಆಯಿತು, ಎಲ್ಲ ಅಕ್ಟೋಬರ್ ಆಯಿತು, ಎಲ್ಲ ಆಯಿತು, ಜನವರಿ ಬಂತು, ಇಲ್ಲಿವರೆಗೆ ಮನೆ ಕೊಟ್ಟಿಲ್ಲ. ನಾವು 8,50,000 ಕಟ್ಟಿದ್ದೇವೆ ದುಡ್ಡು. 1,00,000 ಫಸ್ಟು ಠೇವಣಿ ಮಾಡಿದ್ದೇವೆ. ಮೊನ್ನೆ ಜುಲೈ ಮಂತಲ್ಲಿ ನಾವು ಡಿಮ್ಯಾಂಡ್ ನೋಟಿಸ್ ಕೊಟ್ಟರು. ಬ್ಯಾಂಕಲ್ಲಿ ಆವಾಸ್ ಫೈನಾನ್ಸಲ್ಲಿ ಎಲ್ಲರೂ ದುಡ್ಡು ಕಟ್ಟಿದ್ದೇವೆ. ಟೋಟಲ್ 8,50,000 ಕೊಟ್ಟಿದ್ದೇವೆ. ಮನೆ ಬಾಡಿಗೆ ಕಟ್ಟಬೇಕು, ಲೋನನ್ನು ಕಟ್ಟಬೇಕು, ಫ್ಯಾಮ್ಲಿ ಸಂಸಾರನೂ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಮನೇಲಿ ಕೆಲಸ ನೋಡಿದರೆ ಯಾವುದೂ ಕಾಮಗಾರಿ ಆಗಿಲ್ಲ. ಟೋಟಲ್ಲು 350 ಜನ ನಮ್ಮ ಅಮೌಂಟ್ ಕಟ್ಟಿದ್ದಾರೆ. ಒಂದು ಸುಮಾರು ಅವ್ರಿಗೆ ದುಡ್ಡು ಹೋಗಿದ್ದಂದ್ರೆ ಒಂದು 15ರಿಂದ 18 ಕೋಟಿ ರೂಪಾಯಿ ದುಡ್ಡು ಹೋಗಿರ್ಬೋದು. ಕೆಲಸ ಇಲ್ಲಿವರೆಗೆ ಸ್ಟಾಪ್ ಆಗಿದೆ. ನಾವು ತುಂಬ ಕಷ್ಟ. ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಪ್ರಮುಖವಾಗಿ ಮನೆಯನ್ನ ನೋಡ್ಕೋಬೇಕು, ಮನೆಯ ಖರ್ಚುಗಳಿರ್ತವೆ, ಅದ್ರ ಜೊತೆಗೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಮನೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿದೀರಾ, 5-6 ವರ್ಷ ಆಯ್ತು, ಇನ್ನೂ ಕಾಮಗಾರಿ ನಡೀತಾನೆ ಇದೆ, ಮನೆ ಸಿಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬಾ ಕಷ್ಟ ಆಗ್ತೈತೆ ಸರ್. ಬಾಡಿಗೂ ಕಟ್ಬೇಕು, ಈ ಕಡೆ ನಾವು ಮನೆದು ಕಟ್ಬೇಕಂದ್ರೆ ಕಷ್ಟ ಆಗ್ತೈತೆ. ಮಕ್ಕಳು ಚಿಕ್ಕ ಚಿಕ್ಕವ್ರು ಓದಿಸ್ಬೇಕು, ಮಕ್ಳಿಗೂ ನೋಡ್ಕೋಬೇಕು. ಇವರು ಕೊಡ್ತೀವಿ 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 ಅಂತಾರೆ. ಯಾವಾಗ ನೋಡ್ರು ಬಂದರೆ 3 ಜನ ಇರ್ತಾರೆ ಸರ್, ಕೆಲಸದವರೇ ಇರಲ್ಲ. ಆ ಇಂಜಿನಿಯರು ಬರಲ್ಲ, ಕೆಲಸನೂ ಮಾಡಿಸಲ್ಲ.
ಅವ ಯಾರು ನೋಡಿದ್ರು ಕೆಲಸ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ. ಅವ್ರ ಕೆಲಸ ಬ್ಯಾಲೆನ್ಸ್ ಇದ್ರೆ ಯಾರು ಕೊಡ್ತಾರೆ ಸರ್ ಮನೆ? ನಮಗೆ ಬ್ಯಾಲೆನ್ಸ್ ಕೆಲಸ ಕ್ಲಿಯರ್ ಆದರೆ ಮನೆ ಕೊಡ್ತಾರೆ ನಮಗೆ. ಇದಿಷ್ಟು ಇಲ್ಲಿನ ಫಲಾನುಭವಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಆ, ಏನು ನಿವಾಸವನ್ನ ನೀಡಬೇಕಾಗಿತ್ತು, ಫ್ಲಾಟ್ ನಂಬರ್ ಅನ್ನ ನೀಡಲಾಗಿದೆ. ಆದ್ರೂ ಕೂಡ ಒಬ್ಬ ಮನುಷ್ಯ ಬದುಕಲಿಕ್ಕೆ ಬೇಕಾದಂತಹ ಬೇಸಿಕ್ ಫೆಸಿಲಿಟಿಗಳು ಅಂತ ಹೇಳಿದ್ರೆ ವಾಶ್ರೂಮ್ ಆಗಿರ್ಬೋದು, ಅದರ ಜೊತೆಗೆ ವಾಟರ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಇವ್ಯಾವುದರ ಒಂದು ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಹಣ ಮಾತ್ರ ಪೂರ್ತಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಲೋನ್ ಮಾಡಿ ಇಲ್ಲಿನ ಫಲಾನುಭವಿಗಳು ಮನೆಗೆ ಬೇಕಾದಷ್ಟು ಹಣವನ್ನ ಪಾವತಿ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರದ ಈ ಒಂದು ಕಾಮಗಾರಿ ವಿಳಂಬದಿಂದಾಗಿ ಸುಮಾರು 250ಕ್ಕೂ ಹೆಚ್ಚು ಜನ ಅರ್ಜಿದಾರರು ಮತ್ತೆ ಫಲಾನುಭವಿಗಳು ಇದೀಗ ಅವರ ಪರಿಸ್ಥಿತಿ ಅತಂತ್ರ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಒತ್ತುವರಿ ತೆರವು ಮಾಡಿದ್ರು ಅಂತ ಹೇಳಿ ಅವರ ಮನವನ್ನ ಡೆಮಾಲಿಷನ್ ಮಾಡಲಾಯಿತು ಅಂತ ಹೇಳಿ ನಿವೇಶನಗಳನ್ನ ನೀಡಲಾಗಿದೆ. ಅದು ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಆ ಒಂದು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ನಿವೇಶನವನ್ನ ನೀಡಿರುವಂತದ್ದು. ಆದ್ರೆ ಆ ಒಂದು ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರು ಈಗಲೂ ಕೂಡ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಮಹದೇವಪುರದ ಬಿದರಹಳ್ಳಿಯಲ್ಲಿದ್ದೀನಿ. ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಗಮನಿಸ್ತಾ ಇರಬಹುದು. ಇದು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯ ಒಂದು ಅಪಾರ್ಟ್ಮೆಂಟ್. ಈ ಒಂದು ಅಪಾರ್ಟ್ಮೆಂಟ್ ಏನಿದೆ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಡಿ ವಸತಿ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆ ಮನೆಯನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಅದರ ಪ್ರಕಾರ ಒಂದಿಷ್ಟು ಜನ ಅಂತ ಹೇಳಿದ್ರೆ ಸುಮಾರು 225ಕ್ಕೂ ಹೆಚ್ಚು ಜನ ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅದರಂತೆ ಅವ್ರಿಗೆ ಮನೆ ಕೂಡ ಫ್ಲಾಟ್ ನಂಬರ್ ಕೂಡ ಅಲೋಟ್ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಗಮನಿಸ್ತಾ ಇರಬೇಕಾದಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಗಳು ಇನ್ನೂ ಸಂಪೂರ್ಣ ಆಗಿಲ್ಲ. ಕಾಮಗಾರಿ ವಿಳಂಬದಿಂದಾಗಿ ಇಲ್ಲಿನ ಅರ್ಜಿದಾರರೇನಿದ್ದಾರೆ ಆ ಅರ್ಜಿದಾರರಿಗೆ ಮನೆ ಸಿಗೋದು ವಿಳಂಬ ಆಗ್ತಾ ಇದೆ. ಅದರ ಜೊತೆಗೆ ತಾವು ಏನು ಲಕ್ಷ ಹಣವನ್ನ ಕಟ್ಟಿರ್ತಾರೆ, ಆ ಒಂದು ಹಣಕ್ಕೆ ಬಡ್ಡಿಯನ್ನ ಕಟ್ಟಬೇಕು, ಲೋನನ್ನ ಕಟ್ಟಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋ ಕಾರಣಕ್ಕಾಗಿ ವಸತಿ ಯೋಜನೆಗೆ ಅಪ್ಲೈಯನ್ನ ಮಾಡಿರ್ತಾರೆ. ಆದ್ರೆ ಇದೀಗ ಹಣ ಕಟ್ಟಾಗಿದೆ, ಮನೆಗಳು ಅಲೋಟ್ ಆಗಿದೆ, ಫ್ಲಾಟ್ ನಂಬರ್ ಸಿಕ್ಕಾಗಿದೆ, ಎಲ್ಲಾ ಖುಷಿಯ ವಿಚಾರ. ಆದ್ರೆ ಕಾಮಗಾರಿ ಮುಗಿದೇ ಇರೋ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳ ಕೈಗೆ ಇನ್ನೂ ಬೀಗ ಸಿಗ್ತಿಲ್ಲ. ಪ್ರಮುಖವಾಗಿ ಬೀಗ ಕೊಡೋದಕ್ಕೆ ಮನೆಗೆ ಬಾಗಿಲುಗಳ ವ್ಯವಸ್ಥೆಯೂ ಇನ್ನೂ ಆಗಿಲ್ಲ. ಬೇಸಿಕ್ ಫೆಸಿಲಿಟಿಗಳು ಏನಿರುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮನೆಯ ಬಾಗಿಲುಗಳಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ವ್ಯವಸ್ಥೆಗಳು ಕೂಡ ಆಗಿಲ್ಲ. ಇದರಿಂದಾಗಿ ಇಲ್ಲಿನ ಈ ಅರ್ಜಿದಾರರೇನಿದ್ದಾರೆ, ಫಲಾನುಭವಿಗಳೇನಿದ್ದಾರೆ ಅವರು ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ನಮಗೆ ಸಿಗಬೇಕಾದಂತಹ ನಿವಾಸಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದು ನಿಂತಿರುವಂಥದ್ದು. ಒಂದಿಷ್ಟು ಜನರ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಅರ್ಜಿ ಸಲ್ಲಿಸಿದ್ರಿ, ಯಾವಾಗ ಅರ್ಜಿ ಸಲ್ಲಿಸಿದ್ರಿ, ಎಷ್ಟು ಲಕ್ಷ ಹಣ ಕಟ್ಟಿದೀರಾ, ಫ್ಲಾಟ್ ನಿಮ್ಗೆ ಅಲೌಟ್ ಆಗಿದೆಯಾ ಅಂತ? ಸರ್ ನಮಸ್ತೆ, ನನ್ನ ಹೆಸರು ಆನಂದ್ ಅಂತೇಳಿ. ನಾವೆಲ್ಲರೂ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬಿದ್ರಳ್ಳಿ ಸರ್ವೆ ನಂಬರ್ 193 ಎ ಬ್ಲಾಕ್. ಸುಮಾರು ನಾವು 2017ರಿಂದ ನಾವು ಏನಿದೆ ರಾಜೀವ್ ಗಾಂಧಿ ವಸತಿ ನಿಗಮ, ಈ 1 BHK ಸಿದ್ದರಾಮಯ್ಯನವರ ಕನಸಿನ ಕೂಸು ಅಂತ ಬೇರೆ ಹೇಳ್ತಾರೆ. ಇದಕ್ಕೆ ಅವಾಗಿಂದ ನಾವು ಅಪ್ಲೈ ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆವಾಗ ಅಪ್ಲೈ ಮಾಡಿದ್ದಂಥದ್ದು ಎಲ್ಲ ಲಿಸ್ಟ್ನ BJP ಸರ್ಕಾರ ಬಂದು ಕ್ಯಾನ್ಸಲ್ ಮಾಡಿದ್ರು. ಏನಕ್ಕೆ ರೇಟ್ ಜಾಸ್ತಿ ಆಯಿತು ಅಂತೇಳಿ 5,50,000 ಇದ್ದಿದ್ದನ್ನ 11,20,000 ಮಾಡಿದ್ರು. ಕೊನೆಗೆ ನಾವು ಮತ್ತೆ ಹೊಸದಾಗಿ ಅರ್ಜಿಗಳನ್ನ ಹಾಕೊಂಡು ಸುಮಾರು 5-6 ವರ್ಷಗಳಿಂದ ಮೊದಲಿಗನ ಪ್ರಾರಂಭಿಕ ಠೇವಣಿ ಅಂತ 1 ಲಕ್ಷ ಕಟ್ಟಿ ಆವಾಗ್ಲಿಂದ ಕಾಯ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನವರೆಗೂ ನಮ್ಗೆ ಮನೆಗಳಿಲ್ಲ. ಎರಡನೇದು ಏನು ಇವಾಗ ಲಾಸ್ಟ್ 2025 ಸ್ಟಾರ್ಟಿಂಗಲ್ಲೇ ನಮಗೆ ಎಲ್ಲರಿಗೂ ನೋಟಿಸ್ಗಳು ಕೊಟ್ಟರು, ನೀವೆಲ್ಲ ಪೂರ್ತಿ ಹಣನ ಕಟ್ಟಬೇಕು, ಇಲ್ಲಾಂದರೆ ನಿಮ್ಮ ಫ್ಲಾಟ್ ಆಯ್ಕೆನ ರದ್ದು ಮಾಡ್ತೀವಿ ಅಂತೇಳಿ. ಆವಾಗ ನಾವೆಲ್ಲರೂ ಸೇರಿ ಬ್ಯಾಂಕ್ಗಳಿಂದ ಲೋನ್ ಮಾಡಿಸಿ ಪೂರ್ತಿ ಮೊತ್ತವನ್ನು ನಾವು ಪಾವತಿ ಮಾಡಿದ್ದೀವಿ. ಆದರೆ ಇವತ್ತಿನವರೆಗೂ 6 ತಿಂಗಳಿಂದ ಲೋನ್ ಕಟ್ತಾ ಇದ್ದೀವಿ. ಇವತ್ತಿನವರೆಗೂ ಯಾರಿಗೂ ಮನೆ ಇಲ್ಲ. ದುಡ್ಡು ಕಟ್ಟಿದ್ದೀವಿ, ಈ ಕಡೆ ಮನೆ ಬಾಡಿಗೆ ಕಟ್ತಾ ಇದ್ದೀವಿ, ಈ ಕಡೆ ಮಕ್ಕಳು ಸ್ಕೂಲ್ ಫೀಸು, ಈ ಕಡೆ ಆ 1 ಲಕ್ಷಕ್ಕೂ ಬಡ್ಡಿ ಕಟ್ಕೊಂಡು ಬ್ಯಾಂಕಲ್ಲಿ 9,000 10,000 11,000 ಲೋನ್ ಕಟ್ಕೊಂಡು ಹೇಗೆ ಬದುಕಬೇಕು ನಾವು? ಇರಬೇಕಾ ಇರಬಾರ್ದಾ? ಸರ್, ಈಗ ನೀವು ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ನಿಗಮ ಏನಿದೆ ಅದಕ್ಕೆ ಹೋಗಿದ್ದೀರಾ? ಅವರ MD ಯನ್ನ ಭೇಟಿ ಆಗುವಂತ ಕೆಲಸ ಮಾಡಿದ್ರ? ಸರ್, ನಾವು ಸುಶೀಲಮ್ಮ ಮೇಡಮ್ ಇದ್ದಾಗ ಹೋಗಿ ಬಂದಿದ್ದೇವೆ, ಮಾತಾಡಿದ್ದೇವೆ. ಆನಂತರ ಒಂದ್ಸರಿ MD ಇಲ್ಲೇ ನಮ್ಮ ಬಿದ್ರಳ್ಳಿ ಬಂದಿದ್ದರು. ಬಂದಾಗ ಇದು ದಸರಾ ಟೈಮಲ್ಲಿ ಬಂದಾಗ MD ಏನು ಹೇಳಿದರು, ಇಲ್ಲ ಅಕ್ಟೋಬರಲ್ಲಿ ಅಥವಾ ಡಿಸೆಂಬರಲ್ಲಿ ಮನೆ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಡಿಸೆಂಬರ್ ಆಯಿತು, ಎಲ್ಲ ಅಕ್ಟೋಬರ್ ಆಯಿತು, ಎಲ್ಲ ಆಯಿತು, ಜನವರಿ ಬಂತು, ಇಲ್ಲಿವರೆಗೆ ಮನೆ ಕೊಟ್ಟಿಲ್ಲ. ನಾವು 8.5 ಲಕ್ಷ ರೂಪಾಯಿ ಕಟ್ಟಿದ್ದೇವೆ ದುಡ್ಡು. 1 ಲಕ್ಷ ಫಸ್ಟು ಠೇವಣಿ ಮಾಡಿದ್ದೇವೆ. ಮೊನ್ನೆ ಜುಲೈ ಮಂತಲ್ಲಿ
ನಾವು ಡಿಮ್ಯಾಂಡ್ ನೋಟಿಸ್ ಕೊಟ್ಟರು. ಬ್ಯಾಂಕಲ್ಲಿ ಆವಾಸ್ ಫೈನಾನ್ಸಲ್ಲಿ ಎಲ್ಲರೂ ದುಡ್ಡು ಕಟ್ಟಿದ್ದೇವೆ. ಟೋಟಲ್ 8.5 ಲಕ್ಷ ಕೊಟ್ಟಿದ್ದೇವೆ. ಮನೆ ಬಾಡಿಗೆ ಕಟ್ಟಬೇಕು, ಲೋನನ್ನು ಕಟ್ಟಬೇಕು, ಫ್ಯಾಮಿಲಿ ಸಂಸಾರನೂ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಮನೆ ಕೆಲಸ ನೋಡಿದರೆ ಯಾವುದೂ ಕಾಮಗಾರಿ ಆಗಿಲ್ಲ. ಟೋಟಲ್ಲು 350 ಜನ ನಮ್ಮ ಅಮೌಂಟ್ ಕಟ್ಟಿದ್ದಾರೆ. ಒಂದು ಸುಮಾರು ಅವ್ರಿಗೆ ದುಡ್ಡು ಹೋಗಿದ್ದಂದ್ರೆ ಒಂದು 15ರಿಂದ 18 ಕೋಟಿ ರೂಪಾಯಿ ದುಡ್ಡು ಹೋಗಿರ್ಬೋದು. ಕೆಲಸ ಇಲ್ಲಿವರೆಗೆ ಸ್ಟಾಪ್ ಆಗಿದೆ. ನಾವು ತುಂಬ ಕಷ್ಟದಲ್ಲಿದ್ದೀವಿ. ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಪ್ರಮುಖವಾಗಿ ಮನೆಯನ್ನ ನೋಡ್ಕೋಬೇಕು, ಮನೆ ಖರ್ಚುಗಳಿರ್ತವೆ, ಅದ್ರ ಜೊತೆಗೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಮನೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿದೀರಾ, 5-6 ವರ್ಷ ಆಯ್ತು, ಇನ್ನೂ ಕಾಮಗಾರಿ ನಡೀತಾನೆ ಇದೆ, ಮನೆ ಸಿಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬಾ ಕಷ್ಟ ಆಗ್ತೈತೆ ಸರ್. ಬಾಡಿಗೂ ಕಟ್ಬೇಕು, ಈ ಕಡೆ ನಾವು ಮನೆದು ಕಟ್ಬೇಕಂದ್ರೆ ಕಷ್ಟ ಆಗ್ತೈತೆ. ಮಕ್ಕಳು ಚಿಕ್ಕವ್ರು ಓದಿಸ್ಬೇಕು, ಮಕ್ಳಿಗೂ ನೋಡ್ಕೋಬೇಕು. ಇವರು ಕೊಡ್ತೀವಿ 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 ಅಂತಾರೆ. ಯಾವಾಗ ನೋಡ್ರು ಬಂದ್ರೆ 3 ಜನ ಇರ್ತಾರೆ ಸರ್, ಕೆಲಸದವರೇ ಇರಲ್ಲ. ಆ ಇಂಜಿನಿಯರು ಬರಲ್ಲ, ಕೆಲಸನೂ ಮಾಡಿಸಲ್ಲ. ಅವ ಯಾರು ನೋಡಿದ್ರು ಕೆಲಸ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ. ಅವ ಕೆಲಸ ಬ್ಯಾಲೆನ್ಸ್ ಇದ್ರೆ ಯಾರು ಕೊಡ್ತಾರೆ ಸರ್ ಮನೆ? ನಮಗೆ ಬ್ಯಾಲೆನ್ಸ್ ಕೆಲಸ ಕ್ಲಿಯರ್ ಆದ್ರೆ ಮನೆ ಕೊಡ್ತಾರೆ ನಮಗೆ. ಇದಿಷ್ಟು ಇಲ್ಲಿನ ಫಲಾನುಭವಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಏನು ನಿವಾಸವನ್ನ ನೀಡಬೇಕಾಗಿತ್ತು, ಫ್ಲಾಟ್ ನಂಬರ್ ಅನ್ನ ನೀಡಲಾಗಿದೆ. ಆದ್ರೂ ಕೂಡ ಒಬ್ಬ ಮನುಷ್ಯ ಬದುಕಲಿಕ್ಕೆ ಬೇಕಾದಂತ ಬೇಸಿಕ್ ಫೆಸಿಲಿಟಿಗಳು ಅಂತ ಹೇಳಿದ್ರೆ ವಾಶ್ರೂಮ್ ಆಗಿರ್ಬೋದು, ಅದರ ಜೊತೆಗೆ ವಾಟರ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಇವ್ಯಾವುದರ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗಿಲ್ಲ. ಹಣ ಮಾತ್ರ ಪೂರ್ತಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಲೋನ್ ಮಾಡಿ ಇಲ್ಲಿನ ಫಲಾನುಭವಿಗಳು ಮನೆಗೆ ಬೇಕಾದಷ್ಟು ಹಣವನ್ನ ಪಾವತಿ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರದ ಈ ಒಂದು ಕಾಮಗಾರಿ ವಿಳಂಬದಿಂದಾಗಿ ಸುಮಾರು 250ಕ್ಕೂ ಹೆಚ್ಚು ಜನ ಅರ್ಜಿದಾರರು ಮತ್ತೆ ಫಲಾನುಭವಿಗಳು ಇದೀಗ ಅವರ ಪರಿಸ್ಥಿತಿ ಅತಂತ್ರ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.